ನಮಸ್ಕಾರ ಎಲ್ಲರಿಗೂ ಮಾಮೀಸ್ ಆ್ಯಂಡಾಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಹಣ್ಣುಗಳನ್ನ ಕನ್ನಡದಲ್ಲಿ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೋದು ಅಂತ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಇದು 1ನೇ ತರಗತಿಯಿಂದ 3ನೇ ತರಗತಿ ಮಕ್ಕಳಿಗೆ ಸುಲಭವಾಗಿ ಹೇಗೆ ಹೇಳ್ಕೊಡ್ಬೋದು ಅಂತ ನೋಡೋಣ ಬನ್ನಿ. ನಮ್ಮ ಚಾನಲ್ನ ಪುಟ್ಟ ಮಕ್ಕಳು ಈ ಪ್ರಯತ್ನನ ಮಾಡಿದ್ದಾರೆ. Banana. We will call banana in Kannada ಬಾಳೆಹಣ್ಣು. Banana is in yellow color. Banana ಹಳದಿ ಕಲರ್ ಅಲ್ಲಿ ಇರುತ್ತದೆ. In ಕನ್ನಡ ಸೇಬು ಹಣ್ಣು ಕೆಂಪು ಬಣ್ಣದಲ್ಲಿ ಇರುತ್ತದೆ. ಹಣ್ಣುಗಳ ಹೆಸರನ್ನು ಚಿತ್ರ ಬಿಡಿಸಿ ತಾನೇ ಹಣ್ಣುಗಳ ಹೆಸರನ್ನು ಎಷ್ಟು ಚೆನ್ನಾಗಿ ಹೇಳ್ತಿದೆ ನೋಡಿ ಮಗು. ಕನ್ನಡದಲ್ಲಿ ಪರಂಗಿ ಹಣ್ಣು. ಸಾಮಾನ್ಯವಾಗಿ ಇಂಗ್ಲಿಷ್ ಮೀಡಿಯಮಲ್ಲಿ ಓದೋ ಮಕ್ಕಳಿಗೆ ಕನ್ನಡದಲ್ಲಿ ಹಣ್ಣುಗಳ ಹೆಸರು ಹೇಳಬೇಕು ಅಂದರೆ ಕಷ್ಟ ಆಗುತ್ತೆ. ಅದನ್ನೇ ಇಂಗ್ಲಿಷ್ ಕನ್ನಡ ಎರಡರಲ್ಲೂ ಹೇಳ್ಕೊಟ್ರೆ ಸುಲಭ ಆಗುತ್ತೆ. ಹಣ್ಣುಗಳ ಹೆಸರನ್ನು ಹೇಳ್ಕೊಡ್ಬೇಕಾದ್ರೆ ಎಲ್ಲ ಹಣ್ಣಿನ ಹೆಸರು ಒಂದೇ ಸಾರಿ ಹೇಳ್ಕೊಡ್ಬೇಡಿ, ಇದರಿಂದ ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ. ನೋಡಿ ಇಲ್ಲಿ ಪುಟ್ಟ ಮಗು ಹೇಗೆ ಸ್ವಲ್ಪ ಹಣ್ಣಿನ ಚಿತ್ರನ ಬಿಡಿಸಿ ಕಲಿತಿದೆ ಅಂತ. ನಾವು ಸ್ಟ್ರಾಬೆರಿ, ದ್ರಾಕ್ಷಿ, ಕಿತ್ತಳೆ ನೋಡಿದ್ರಲ್ಲ, ಈ ಥರ 4, 5 ಅಥವಾ 10 ಹಣ್ಣಿನ ಪದಗಳನ್ನ ಒಂದು ಸಾರಿ ಹೇಳ್ಕೊಡೋ ಪ್ರಯತ್ನ ಮಾಡಿ. ಮತ್ತು ಅದರದೇ ಆದ ಚಿತ್ರ ಬಿಡಿಸೋ ಮಕ್ಕಳಿಗೆ ಚಿತ್ರನ ಬಿಡಿಸೋದಕ್ಕೆ ಹೇಳಿ. ಚಿತ್ರ ಬಿಡ್ಸೋಕ್ಕೆ ಬರದೇ ಇರೋ ಮಕ್ಕಳಿಗೆ ನೀವೇ ಡ್ರಾ ಮಾಡಿಕೊಡಿ, ಇಲ್ಲ ಟ್ರೇಸ್ ಮಾಡಿಕೊಡಿ. ಇದರಿಂದ ಅವ್ರಿಗೆ ಅದ್ರ ಮೇಲೆ ಆಸಕ್ತಿ ಕೂಡ ಉಂಟಾಗತ್ತೆ. ಯಾಕೆ ಹೇಳಿ, ಅದಕ್ಕೆ ಬಣ್ಣ ತುಂಬೋದು ಅನ್ನೋ ಒಂದು ಇಂಟ್ರೆಸ್ಟ್ ಜಾಸ್ತಿ ಆಗೋದ್ರಿಂದ. ಹಣ್ಣುಗಳನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಅದರದೇ ಆಕಾರ, ಬಣ್ಣ ಎಲ್ಲದನ್ನೂ ಬಿಡಿಸಿ ಹೇಳಿಕೊಡಿ. ಒಂದು ಸಾರಿ ಇಂಗ್ಲಿಷ್ನಲ್ಲಿ ಹೇಳಿಕೊಡಿ, ಮತ್ತೊಂದು ಸಾರಿ ಅದೇ ಹಣ್ಣನ್ನು ಕನ್ನಡದಲ್ಲಿ ಏನಂತ ಹೇಳ್ತಾರೆ ಅಂತ ಅವರಿಗೆ ಹೇಳಿಕೊಡಿ. ಇದರಿಂದ ಅವರಿಗೆ ಸುಲಭವಾಗಿ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ತಾರೆ, ಹಾಗೆ ಮೆಮೊರೈಸ್ ಮಾಡ್ಕೊಳ್ಳೋದಕ್ಕೆ ಕೂಡ ಸಹಾಯ ಆಗತ್ತೆ. ಸೇಬು, ಬಾನು, ಕಿತ್ತಳೆ, ಹಣ್ಣುಗಳು ಇದು ಇಂಗ್ಲಿಷಲ್ಲಿ ಫ್ರೂಟ್ಸ್ ಅಂತ ಕರೀತಾರೆ. ಸೇಬು ಇದು ಇಂಗ್ಲಿಷಲ್ಲಿ ಆಪಲ್ ಅಂತ ಕರೀತಾರೆ. ಬಾಳೆಹಣ್ಣು ಇದು ಇಂಗ್ಲಿಷಲ್ಲಿ ಬನಾನಾ ಅಂತ ಕರೀತಾರೆ. ಕಿತ್ತಳೆ ಇದು ಇಂಗ್ಲಿಷಲ್ಲಿ ಆರೆಂಜ್ ಅಂತ ಕರೀತಾರೆ. ಥ್ಯಾಂಕ್ ಯು. ನಮ್ಮ ಈ ಪುಟ್ಟ ಮಕ್ಕಳ ಪ್ರಯತ್ನಕ್ಕೆ ಒಂದು ಮೆಚ್ಚುಗೆ ಇರಲಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.